ನಾನು ರಾಜಕೀಯದಾಗೂ ಇದ್ದ, ಕಮ್ ವಯಸ್ಸದಾಗ ಬಿಸ್ನೆಸ್ದಾಗೂ ಇದ್ದ, ಮತ್ತು ಎಲ್ಲ ಗಂಗದಾಗ ಇದು ಗೊತ್ತಿಲ್ಲಪ್ಪ ಈ ಬಿಸ್ನೆಸ್ ಅಪ್ಪಗೆ ನಾ ಇದು ಯಾಕೆ ಮಾತು ಹೇಳಕ್ ಬಯಸ್ತೀನಿ ಅಂದಾಗ, ನಾ 8 ವರ್ಷನವಿದ್ರಿ 10ನೇ ವರ್ಷನ ನಮ್ಮ ತಂದೆ ಬಿಟ್ಟು ಹೋದ್ರು. ಯಾಕಂದ್ರೆ ನಮ್ಮ ಶಗಣಗೌಡಗಲ್ ನನ್ನ ಕ್ಲಾಸ್ಮೇಟ್ ಅವಾಗ ನಾವು ಪೆಟ್ರೋಲ್ ಪಂಪ್ ದಂಧ, ಅವರು ಬಿಸ್ನೆಸ್ ಮ್ಯಾನ್, ಪಾಟೀಲ್ ಫ್ಯಾಮಿಲಿ ಭಾಳ ಒಳ್ಳೆ ಫ್ಯಾಮಿಲಿ ರೀ. ಅವಾಗ ನಾವು ಬಿಸ್ನೆಸ್ದಾಗ ಇದ್ವು ಬರ್ಲತ್ತಕ್ಕ. ನಾವೆಲ್ಲರೂ ಒಳ್ಳೆ ರೀತಿಯಿಂದ ಬಿಸ್ನೆಸ್ದಾಗ, ಅದೇ ರೀತಿ ಕಮ್ ಏಜ್ದಾಗ ನಮಗೆಲ್ಲರೂ ಹಣದಾಗ ಹಿರುಗಳೆಲ್ಲ ನನ್ನ ವಯಸ್ಸಿನ 23 ಇತ್ತು. ಅವಾಗೇ ಅಂದ್ರು ಇಲ್ಲಿಗೆ ನೀವು ಪಾರ್ಟಿಸ್ದಾಗ ಬರ್ರಿ, ನಿಮಗೆ ಸಪೋರ್ಟ್ ಮಾಡ್ತೇವು. ನಮಗೆಲ್ಲ ನಮ್ಮ ತಂದೆಯವ್ರ ಜೊತೆಲಿ ಸನ್ಮಾನ್ಯ ಮಾಜಿ ಪ್ರಧಾನಮಂತ್ರಿಗಳಾಗಿದ್ದಂಥ ದೇವೇಗೌಡ ಸಾಹೇಬರು, ಇವತ್ತಿನ ಕಾಂಗ್ರೆಸ್ಸಿನ ಅಧ್ಯಕ್ಷರಾಗಿದ್ದಂಥ ಶ್ರೀಮಾನ್ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು, ದಿವಂಗತ ಮಾಜಿ ಮುಖ್ಯಮಂತ್ರಿಗಳಾಗಿದ್ದಂಥ ಶ್ರೀಮಾನ್ ಧರ್ಮಸಿಂಗ್ ಸಾಹೇಬರು, ಎಲ್ಲರೂ ಶ್ರೀಮಾನ್ ನಮ್ಮದು ದಿವಂಗತ್ XMLC ಆಗಿದ್ದಂಥ ಬಸವರಾಜ್ ಪಾಟೀಲ್ ಹುಮ್ನಾಬಾದ್ ಸಾಹೇಬರು, ಎಲ್ಲರೂ ಹಿರಿಯರು, ಇಲ್ಲೊಂದು ಚೇರ್ ಅಡ್ಜಸ್ಟ್ ಮಾಡಿ, ಎಲ್ಲರೂ ಅವಾಗಿನ ಕಾಲದಾಗ ಡಬಲ್ ಹೋಗಿ ಗೊತ್ತದ. ಎಲ್ಲೋ ಕಲ್ತಿ ನಮ್ಮ ತಾಲೂಕ ಬಸವ ಕಲ್ಯಾಣ ತಾಲೂಕ ಇದ್ದಿಲ್ಲ, ಹುಮ್ನಾಬಾದ್ ತಾಲೂಕ ಇತ್ತು. ಅವಾಗಿನ ಹಿಡಿದು ಇಂಡಿಪೆಂಡೆಂಟ್ ಆಗಿ ಕೆಲಸ ಮಾಡ್ಕೋತ ರಾಜಕೀಯ ಫ್ಯಾಮಿಲಿದಾಗ ಗ್ಯಾಪ್ ಆಗಿ ಮುಂದೆ ಅಟ್ಟೂರು ಸಾಹೇಬರು ಬಸವ ಕಲ್ಯಾಣದಾಗ MLA ಆದ್ರು. ನಾನು ರಾಜಕೀಯದಾಗ ಅಟ್ಟೂರು ಸಾಹೇಬ್ರದ್ದು ಕೂಡ ಕೆಲಸ ಮಾಡ್ದ, ಬಿಸ್ನೆಸ್ಸು ಮಾಡ್ದ. ಕಮ್ ಏಜ್ದಾಗ ಇವತ್ತಿನ ಮುಖ್ಯಮಂತ್ರಿಗಳಾಗಿದ್ದಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು, ನನಗ ಸನ್ಮಾನ್ಯ ಕುಮಾರಸ್ವಾಮೀಜಿ ಅವರು, ಶಿಂದೆ ಸಾಹೇಬರು, ಎಲ್ಲರೂ ಒಕ್ಕಟ್ಟಾಗಿ ಸನ್ಮಾನ್ಯ ಕುಮಾರಸ್ವಾಮೀಜಿ ಅವರು ಎಲ್ಲ ಕಲ್ತು ಟಿಕೆಟ್ ಕೊಟ್ಟರು. ಆ ಟಿಕೆಟ್ ಕೊಟ್ಟಾಗ ಫಸ್ಟ್ ಚುನಾವಣೆ ಅದು ಒಂದು ಇದ್ದಿದ್ದ ಪ್ಲೇ ಇತ್ತು. ಅದರ ನಂತರ ಅಪ್ಪಗೆ ಸೆಕೆಂಡ್ ಅದು ಚುನಾವಣೆ ಆದ್ಮ್ಯಾಗ ಇದು ಬಸವ ಕಲ್ಯಾಣ ಅಭಿವೃದ್ಧಿ ಮಂಡಳಿ, ಬಸವ ಕಲ್ಯಾಣದಾಗ ಮಿನಿ ವಿಧಾನಸೌಧ ಡೆವಲಪ್ಮೆಂಟ್, ನಾವು ಜಾತಿ ಪಾತಿ ವಿಚಾರ ಇಲ್ಲಪ್ಪಗೆ ಎಲ್ಲ ಕಲ್ತು ಡೆವಲಪ್ಮೆಂಟ್ ಮಾಡಿದೆವು. ನಮ್ಮ ಅಧಿಕಾರ 2007ದಾಗ ನಮ್ಮದು ಕುಮಾರಸ್ವಾಮೀಜಿಯವ್ರಿಗೆ ಅಧಿಕಾರ ಲಿಂಗಾಯತ್ರಿಗೆ ಕೊಟ್ಟಿಲ್ಲ ಅಂತ ನಮ್ಮ ಅಧಿಕಾರ ಹೋಗ್ತು. ಅದಕ್ಕೋಸ್ಕರ ನಾವು ಅಧಿಕಾರ ಬಗ್ಗೆ ಚಿಂತೆ ಇಲ್ಲ, ಒಂದು ವಿಶ್ವಾಸದಾಗ ಇರ್ಬೇಕು ಕುಮಾರಸ್ವಾಮೀಜಿಯವ್ರ ಜೊತೆಲ್ ಅಂತ ನಾ 2007 ಅವ್ರ ಜೊತೆಲಿ ಉಳ್ದ. 13 ಚುನಾವಣೆದಾಗ ತಮ್ದೆಲ್ಲ ಸಾಕಾಗ ಮತ್ತೆ ನಾ MLA ಅದ ನಮ್ಮ ಗುರುಗಳಾಗಿದ್ದಂಥ ಸಿದ್ದರಾಮಯ್ಯಜಿ ಅವರು ಮುಖ್ಯಮಂತ್ರಿ ಆದ್ರು. ಒಳ್ಳೆ ರೀತಿಯಿಂದ ಬಸವ ಕಲ್ಯಾಣದಾಗ ಅಭಿವೃದ್ಧಿಕಾಗ ಏನ್ ಸಾಧ್ಯ ಆಗ್ಬೇಕಿಲ್ಲ. ಗವರ್ನಮೆಂಟ್ ಕಾಂಗ್ರೆಸ್ ಅದ, ಗವರ್ನಮೆಂಟ್ BJP ಅದ, ಇವಾಗ ನಮಗೆ ಓಟ್ ಹಾಕಿಲ್ಲ ಎಂಬ ಭಾವನೆ ಇಲ್ಲ. ಎಲ್ಲರಿಗೂ ತಗೊಂಡು ಅಭಿವೃದ್ಧಿ ಮಾಡಂತ ಕೆಲಸ ಬಾಗಿ ತುಕಾಗಮಣ್ಣ ಎಲ್ಲರೂ ಕಲ್ತಿ ನಾವು ಬಸವ ಕಲ್ಯಾಣಕ್ಕೆ ಅಭಿವೃದ್ಧಿ ಮಾಡ್ಬೇಕಂತ ಕೆಲಸ ಮಾಡಿದೆವು. 13 ಆದ ನಂತರ 18ದಾಗ ಅದ ಜಗ ಗಾಡಿ ಸ್ಲಿಪ್ ಆಯ್ತು. ನಮ್ಮ ಹಸುಗೆ ಸಾಬ್ BJP ಮೇ ಜವಾನ್ರು ನಮಗೆ ಕೈ ಬಿಟ್ಟರು. ಅದು ಗಡಬಡ ಆಯ್ತಾ BJPದಾಗ ಹೋಗಿ. ಅದಕ್ಕೆ ಮುಂದೆ ಮತ್ತದು BJPದಾಗ ಹೋದಾಗ ನಂಗೆ ಗಡಬಡ ಆಯ್ತ, ರಾಜಕೀಯ ಹಿನ್ನೆಲೆ ಆಯ್ತು. ಮುಂದೆ ನಾವು ನಿಂತಾಗ ಯಾಕೋ ಇದು ಕಲಿಯಲ್ತದ ನಂಗೆ ನವಗಂಗ್ ಸಾಬ್ ಹೇಳಿಗೆ ಬೈ ತುಮಗೆ ಸತ್ ಖಾನಾ ಬಿ ನೈ ಖಾತಾ ಅಂದಾಗ ಹೋಗ್ತೀನಿ. ನಮ್ಮ ಪರಿಸ್ಥಿತಿ ಬೇರೆ ಆದ್ರೂ ಸೋತೆವು. ಬೈ ಎಲೆಕ್ಷನ್ದಾಗ ಬಸವ ಕಲ್ಯಾಣದವರಿಗೆ ಟಿಕೆಟ್ ಕೊಡಬೇಕು ಭಾರತೀಯ ಜನತಾ ಪಾರ್ಟಿದಂತ ಪಣ ತೊಟ್ಟಿರು. ಅದಕ್ಕೆ ಯಾಕೋ ನಮ್ಮ ಲೋಕಲ್ದವ್ರಿಗೆ ಟಿಕೆಟ್ ಸಿಕ್ಕಿಲ್ಲ. ನಮ್ಮ ಲೋಕಲ್ದವ್ರಿಗೆ ಹಣೆಬಾಗ ಖರಾಬ. 16 ಮಂದಿ ಟಿಕೆಟ್ ಬೇಡದ್ರು ಕೂಡ ನಮ್ದು ಯಾಕೋ ಬಸವ ಕಲ್ಯಾಣದವ್ರಿಗೆ ಟಿಕೆಟ್ ಸಿಕ್ಕಿಲ್ಲ. ನಂದು ಫೈಟ್ ಒಂದೇ, ಬಸವ ಕಲ್ಯಾಣದಾಗ ಟಿಕೆಟ್ ಕೊಡ್ಬೇಕು. ಯಾಕಂದ್ರೆ ಬಸವ ಕಲ್ಯಾಣದಾಗ ಎಲ್ಲರೂ ನಾವು ಥೈಲಿ ಹಿಡಿಲಕ್ಕಿಲ್ಲ. ನಾವು ಮನೆಯಾಗ ರಾಜಕೀಯದವ್ರು ಇದ್ದೆವು, ಬಿಸ್ನೆಸ್ ಮೆನ್ ಇದ್ದೆವು. ನಾವು ಈ ಊರಾಗ ಶಕ್ತಿವಾನ್ ಜನ, ಹಿಸ್ಟ್ರಿ ಮಾಡಿದಂತ ಇದು ಒಂದು ಇತಿಹಾಸ ಪರಂಪರೆ ಭೂಮಿ ಅದ. ಆ ವಿಚಾರ ಇಟ್ಕೊಂಡು ನಾವು ಫೈಟ್ ಮಾಡ್ದ. ಬೈ ಎಲೆಕ್ಷನ್ದಾಗೂ ಕೂಡ ನೈ ಬಿಕನೇವಲ್ಲ, ನನಗೆ ಏನ್ ಆಸೆ ಹಚ್ಬೇಕು, ನಂಗೆ ಏನ್ ಶಕ್ತಿ ಹಚ್ಬೇಕು ಎಲ್ಲ ಹಚ್ಚದಕ್ಕೂ ಕೂಡ ನಾವು ಒಪ್ಪಿಲ್ಲ. ನಾವು ಕಲ್ಯಾಣದಾಗ ಟಿಕೆಟ್ ಕೊಡಗಿ ನಾನು ನಿಮಗೆ ಸಾಥ್ ಕೊಡ್ತಾ ಇದ್ದ. ಸೋತ್ಗೂ ಕೂಡ ನಾವು ನಿಮ್ದೆಲ್ಲ ಆಶೀರ್ವಾದದಿಂದ ಒಳ್ಳೆ ರೀತಿಯಿಂದ ₹1 ಖರ್ಚು ಮಾಡಲ್ದೆ ನನಗೆ ಜನ ಓಟ್ ಕೊಟ್ಟರು. ಮತ್ತೆ ವಾಪಸ್ ನಾನು JDS ಗೆ ಬಂದೆ. ಈಗ ಒಂದೇ ನಾನು ಕೈ ಜೋಡಿಸಿ ಮನವಿ ಮಾಡ್ತೀನಿ, ರಾಜಕೀಯ ಅಂತಲ್ಲ, ನಮ್ಮ ಬಸವ ಕಲ್ಯಾಣ ಅಭಿವೃದ್ಧಿ ಆಗ್ಬೇಕು. ಯಾರೇ MLA ಆಗಲಿ, ಯಾರೇ MLC ಆಗಲಿ, यारे मंत्री अगली सब मिलकर डेवलपमेंट करने का काम बसवा कल्याण में अच्छा तरीके से काम करेंगे। आज इस मंच के ऊपर एक ही बोलूंगा, बसवा कल्याण में गली गली में
अभी 1,000 नेता लोगों का कमी है इस गांव में। तालुका पंचायत हो, जिला पंचायत हो, ग्राम पंचायत हो, सीएमसी हो, हर गली में हमारे को नेता चाहिए। एक नेता हजारों लोगों का डेवलपमेंट करता है। ನಾವು 1 ಕೋಟಿ ಕೊಡ್ರಿ 10 ಕೋಟಿ ಕೊಡ್ರಿ ಅಂದ್ರೆ ಅಪ್ಪಗೆ ನಮ್ದಿಂದ ಕೊಡ್ಲಕ್ಕಾಗಲ್ಲ. ಆದ್ರೆ ಒಂದು ಪಾಲಿಸಿದಾಗ ಒಂದು ಅಭಿವೃದ್ಧಿ ಕಾರ್ಯದಾಗ ಕೆಲಸ ಮಾಡ್ಬೇಕಂತ ವಿಚಾರ ಇಟ್ಕೊಂಡು ನಾವು ಪಾಲಿಟಿಕ್ಸ್ದಾಗ ಬಂದಾಗ ಈಗ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಮುಖ್ಯಮಂತ್ರಿ ಆದ ನಂತರ 2,000 ಕೋಟಿ ಸಾಲ ಮನ್ನಾ ಮಾಡಿದ್ರು. ಯಡಿಯೂರಪ್ಪ ಸಾಹೇಬರು ಮುಖ್ಯಮಂತ್ರಿ ಆದ ನಂತರ ಅನುಭವ ಮಂಟಪಿಗೂ ಕೂಡ ಸಹಕಾರ ಮಾಡಿದ್ರು. ಸನ್ಮಾನ್ಯ ಕುಮಾರಸ್ವಾಮೀಜಿಯವರು ಮುಖ್ಯಮಂತ್ರಿ ಆದಾಗ ಬಸವ ಕಲ್ಯಾಣ ಅಭಿವೃದ್ಧಿ ಮಂಡಳಿ ಮಾಡಿದ್ರು. ನಾನ್ ನಂಬೋದು ಒಂದೇ ಬಾಗಿ ಸಂಜೋಗ, ನಾನ್ ನಂಬೋದು ಒಂದೇ ಅಭಿವೃದ್ಧಿದಾಗ ನಾವು ಆ ಪಾರ್ಟಿ ಈ ಪಾರ್ಟಿ ವಿಚಾರ ಇಲ್ಲ, ಸಿದ್ಧಾಂತ ಮ್ಯಾಗ ಯಾರಿಗೆ ಓಟ್ ಕೊಡ್ತೀರಿ ಅದು ನಿಮ್ಮ ಹಕ್ಕದ, ನಿಮ್ ರೈಟ್ಸ್ ಅದ. ಏನ್ ನಮಗ ಸಂವಿಧಾನ ಶಿಲ್ಪಿ ಆಗಿದಂತ ಡಾಕ್ಟರ್ ಬಾಬಾ ಸಾಹೇಬರು ಏನ್ ಸಂವಿಧಾನ ಬರ್ದಾಗ ಆ ರೈಟ್ದಾಗ ನಮ್ ಬಸವ ಕಲ್ಯಾಣ ಅಭಿವೃದ್ಧಿ ಆಗ್ಬೇಕಂಬುದು ನಾವು ಮದ್ವಿ ಮಾಡ್ತಾ ಇದ್ದೆವು. ಬೆಳಿಗ್ಗೆ ನನ್ನ ಬಲ್ಲಿ ವಿಶ್ ಮಾಡಕ್ MLA ಅವ್ರಿಗೆ ಬಂದಿಗಪ್ಪಗೆ ನಾ MLA ಅವ್ರಿಗೆ ಹೇಳ್ದ, ನೀವು ಬಸವ ಕಲ್ಯಾಣ ಅಭಿವೃದ್ಧಿ ಮಾಡ್ರಿ, ಒಳ್ಳೆ ರೀತಿಯಿಂದ ವಿಜಯ್ ಸಿಂಗ್ ಅವ್ರಿಗೆ ಬಿ ವಿಶ್ ಮಾಡಕ್ ಫೋನ್ ಮಾಡಿ ನನಗ, ಸನ್ಮಾನ್ಯ ಕುಮಾರಸ್ವಾಮೀಜಿ ಅವ್ರು ಮಾಡಿರು, ಎಲ್ಲರಿಗೂ ಮಾಡಿದಾಗ ನಾ ಕೈ ಜೋಡಿಸಿ ಒಂದೇ ಮನವಿ ಮಾಡ್ದ. ಕಮ್ ಏಜ್ದಾಗ ಸರ್ಕಾರ ಮಾಡಿ ನೋಡ್ದೇವು, ಸರ್ಕಾರ ಖಡಕ್ ನೋಡ್ದೇವು, ಒಳ್ಳೆಯವ್ರಿಗೆ ನೋಡ್ದೇವು, ಕೆಟ್ಟವ್ರಿಗೆ ನೋಡ್ದೇವು. ನನ್ ಒಂದೇ, ನಮ್ ಬಸವ ಕಲ್ಯಾಣದಾಗ ಹಿಂದೂ ಮುಸ್ಲಿಂ ಎಲ್ಲ SC ST ನಗುತ್ತಾ ಇರ್ಬೇಕು, ಅಭಿವೃದ್ಧಿ ಕಾರ್ಯ ಆಗ್ಬೇಕು, ಪಕ್ಷದಾಗ ಜಗಳ ಇರಬಾರ್ದು, ಶಾಂತಿ ಸಮಾನತೆ ಸಂದೇಶ ಈ ಭೂಮಿದಿಂದ ಹೋಗ್ಯದ. ಅದಕ್ಕೋಸ್ಕರ ನಾವು ಒಂದು ಅಸೋಸಿಯೇಷನ್ ಮಾಡೀನಿ, ಒಂದ್ ಬಸವ ಕಲ್ಯಾಣ ವಾಯ್ಸ್ ಪ್ರೋಗ್ರಾಮ್ ಅಂತಂದು ಎಲ್ಲ ಕಲ್ತಿ ಡೆವಲಪ್ಮೆಂಟ್ ಸೆಲೆಕ್ಟ್ ನಮ್ ಬಸವ ಕಲ್ಯಾಣದಾಗ 20 ಪಾಯಿಂಟ್ದಾಗ ನೋಡಿ. ಅಟ್ಟೂರ್ ಸಾಹೇಬ್ರಿಗೆ ನಮ್ಮ ಹಣಿಬಾಗ್ ಕಪ್ಪಗೆ ಅವಾಗ ಮಂತ್ರಿ ಇದ್ರು, ಅವಾಗ ಬಾದ್ ಮಂತ್ರಿ ಆಗ್ಲಕ್ಕ ಇಲ್ಲಿ ಭಾಗ್ಯನೇ ಸಿಕ್ಕಿಲ್ಲ. ಒಂದ್ ಆಯ್ತು ಅಪ್ಪಗೆ ನಮ್ದು ಬಾಬಾ ಚೌಧರಿ ಸಾಬಂದ್ ಒಂದು ಫಂಕ್ಷನ್ ಇತ್ತು, ಕೋಬಾ ಸಾಹೇಬ್ ತುಮಕು MLA बनते अंदर ನನಗೆ ನಾವಾಗಿ ಒಂದೇ ಹೇಳಿದ್ರೆ ಅಪ್ಪಗೆ, देखो जी MLA नाली बनाने का रोड बनाने का थक गया मैं भी, मंत्री बनना है तो बात करो, MLA बनना है तो कल्याणी वाले को बनाओ ಅಂತ ಹೇಳಿದ್ರೆ ಅಪ್ಪಗೆ. ಯಾಕಂದ್ರ ಇದು ಎಲ್ಲ ನಾವು ನೋಡಿದೆವು. MLA ಏನ್ ಇರ್ತದ, ಸೆಟ್ಟಿಂಗ್ ಹೆಂಗ್ ಹೊಡಿತಾಗ, ಮಾತ್ ಹೆಂಗ್ ಆಡ್ತಾಗ, ಹೇಳ ಬದಲಿ ಆಗ್ತಾಗ. ಯಾಕಪ್ಪ ಅಂದ್ರೆ ನೀವು ಕಮ್ಮಿ ಏಜ್ದಾಗ ನಮ್ಮ ಹಣದಾಗ ಎಷ್ಟು ಮಂದಿ ಕುಂತೀವಿ, ಎಲ್ಲರೂ ನೀವು ನಂಗೆ ಆಶೀರ್ವಾದ ಮಾಡಿ. ಇವತ್ ಬೆಳಿಗ್ಗೆ ಹಿಡ್ದು ಏನ್ ಪ್ರೀತಿ ಕೊಟ್ಟಾಗ ಜನ ನಾ ಎಂದೂ ಮಗಿಲಕ್ಕಾಗಲ್ಲ. ನಮ್ಮ ತಂದಿಗಾಗ್ಲಿ ನನಗಾಗ್ಲಿ ಕಾಗದಿ ರೆಸ್ಪೆಕ್ಟ್ ಕೊಡ್ತಾಗ ನನಗ ಅಜಾಗ್ ಬೈ ಬಿ ಹೇಳ್ತೀನಿ, ಗೋಗಳಿಗೆ ಹೇಳ್ತೀನಿ, ಅಪ್ಪಗೆ ಮಲ್ಲಿಕಾರ್ಜುನ್ ಖೂಬಾ ಅಂತ ಯಾಕೆ ಬಂದಿಲ್ಲ. ಇವಾಗ ಖೂಬನ್ ಮಗ ಅಂತ ಏ ಬಚ್ಚ ಖೂಬಕ್ಕ ಬೇಟ ಅಂತ ನಂದಿನ ಏನ್ದಾಗ ತಪ್ಪು ತಡಿ ಚಿಲ್ಲ ಬಟ್ಟೆ ನಿಮಗ್ ಬಿ ಹೇಳತ್ತಿದ, ನಿಮಗ್ ನಾನೇ ಗೆದ್ಸಿದ, ಕುದಿ ಮಾಡ್ಬೇಡ್ರಿ, ಮುಂದ್ ಬಿ ಗೆದಸ್ತಾ ಜಡ್ಪಿ ಇದ್ದಾಗ ನಾನ್ ನಂಬೋದು ಒಂದೇ ಇಲ್ಲ. ಹತ್ತಕ್ ಬಿ ಹೇಳ ಅಕ್ಕಿ ಮದತ್ ಮಾಡಿದ್ದೆ ನಮ್ಮ ಅಕ್ಕಗೆ. ನಾ ಪಾರ್ಟಿ ಭೇಟಿ ನೋಡಲ್ಲಪ್ಪಗೆ ಯಾರು ಗೆಲ್ತಾಗ ನಾವು ಬರೋಬ್ಬರ್ ನಾ ಮದತ್ ಮಾಡ್ತೀನಿ. ಯಾಕ ನಮ್ಮ ಊರಾಗ ಲೀಡರ್ ಕಮ್ಮಿ ಇದೆ, ಅದಕ್ಕೆ ಕೈ ಜೋಡಿಸಿ ಮನವಿ ಮಾಡ್ತೀನಿ. ನಗುತ್ತಾ ಅಭಿವೃದ್ಧಿ ಕಾರ್ಯ ಬಸವ ಕಲ್ಯಾಣದಾಗ ಅಪ್ಪೋಗ್ ಸಾಕಷ್ಟು ಸಲ ಏನ್ ಅಭಿವೃದ್ಧಿ ಆಗ್ಬೇಕು, ನೀರಾವರಿದಾಗ ಏನ್ ಅಭಿವೃದ್ಧಿ ಆಗ್ಬೇಕು, ಬಹಳಷ್ಟು ಇಂಪ್ಲಿಮೆಂಟ್ ಮಾಡೋ ಕೆಲಸಗಳು ಉಳಿದವ. ನಮ್ ಘನಲಿಂಗ ರುದ್ರಮಣಿ ಮಠ ಅದನ್ನು ಒಳ್ಳೆ ಮಠ ಅದ, ಒಳ್ಳೆ ಜಾಗ ಅದ. ಅನುಭವ ಮಂಟಪ ಮಾಡತ್ತಾಗ ಅನುಭವ ಮಂಟಪದ ಒಂದು ಮಾತು ಹೇಳ್ತೀನಿ, ಸಮಯ ಆಗ್ಲತ್ತದ, 5-10 ಮಿನಿಟ್ ಲಾಸ್ಟ್ ಟೈಮ್ ತಗೋತೀನಿ. ಅನುಭವ ಮಂಟಪ ಎಲ್ಲ ಶರಣರು, ಅದು ನೂಲಿ ಚಂದ್ರಾಗ್ಲಿ, ಅಂಬಿಗಾರ್ ಚೌಡಯ್ಯನವ್ರಿಗ್ಲಿ, ಉರ್ಲಿಂಗ್ ಪೆದ್ದಿ ಮಠ ಇರ್ಲಿ, ಮಹಾದೇವ್ ಚೆನ್ನೈಯಾಗ್ದಿರ್ಲಿ, ಅದೇ ಮೋರಿ ಮಾರಾಯಾಗ್ದಿರ್ಲಿ, ಇಷ್ಟು ಸಾಕಷ್ಟು ಹೇಳಿದಾಗ 78 ಶರಣರಾಗ. ಆ ಅನುಭವ ಮಂಟಪ ಕಮಿಟಿದಾಗ ಎಲ್ಲರಿಗೂ ಯಾಕೆ ತಗೊಂಬಲ್ಲ ಅಂಬದು ನನ್ನ ಸರ್ಕಾರಕ್ಕೆ ಪ್ರಶ್ನೆ. ಅನುಭವ ಮಂಟಪದಾಗ ಎಲ್ಲರಿಗೂ ತಗೊಂಡಾಗ ಮಾತ್ರ ಅಕ್ಕ ಮಹಾದೇವಿ ಆ ಕಾಲದಾಗ ಮಹಿಳೆ ಪ್ರತಿನಿಧಿ ಸನ್ಮಾನ್ಯ ಪ್ರಧಾನಮಂತ್ರಿ ಮೋದಿಜಿಯವ್ರು ಹೇಳ್ತಾಗ 12ನೇ ಶತಮಾನದಾಗ ಮೇಘನಾ ಕಾಟ್ರಕ್ಕಿಂತ ಮೊದಲು ಯಾರೇ ಮಹಿಳೆ ಇದ್ರಂದಾಗ ಅದು ಅಕ್ಕ ಮಹಾದೇವಿ ಇದ್ರು ಅಂತ ಏನ್ ಅವಾಗ ಹೇಳ್ತಾಗ. ಅದೇ ರೀತಿ ಇಲ್ಲಿ ಕೂಡ ಎಲ್ಲಾ ಸಮಾಜದಾಗ ನಾ ಕೈ ಜೋಡಿಸಿ ಮನವಿ ಮಾಡ್ತೀನಿ, ಇಲ್ಲಿ ಹಿಡಿದು ಇಡೀ ದೇಶ ತುಂಬಾ ಎಲ್ಲರಿಗೂ ಇನ್ವಾಲ್ವ್ ಆಗ್ರಿ, ಇಲ್ಲಂದ್ರೆ ಅದು ಪ್ರೈವೇಟ್ ಲಿಮಿಟೆಡ್ ಆಗ್ಬಾರ್ದು ಅಂಬುದು ನಾವು ಮನವಿ ಮಾಡ್ತಾ ಇದ್ದೆವು. ನಾ ಇದ್ದಿದ್ದು ಹಕ್ಕಿಕತ್ ಹೇಳ ಮನುಷ್ಯ. ಬಸವ ಕಲ್ಯಾಣದಾಗ ಈ ದೇವಸ್ಥಾನದವರಿಗೂ ಮನವಿ ಮಾಡ್ತೀನಿ, ಅವ್ರು ಬಿ ಒಣ ದೇವಸ್ಥಾನ ಗುಡಿ ದುಕಾನ್ ಬೇಡ, ನಮ್ ಬಸವ ಕಲ್ಯಾಣ ಅಭಿವೃದ್ಧಿ ಮಾಡಿಸ್ಲಿಕ್ಕ ಸಂಪೂರ್ಣವಾಗಿ
ಸಹಕಾರ ಕೊಡ್ಬೇಕಂತ ಗುರುಗಳ ಬಳಿ ನಾ ಮನವಿ ಮಾಡ್ಕೊಂಡು ಏನೇ ಇದ್ದಾಗ ನಾವು 2 ಅಸೋಸಿಯೇಷನ್ ತಯಾರು ಮಾಡಿದೆವು. ಒಂದು ಬಸವ ಕಲ್ಯಾಣ ವಾಯ್ಸ್ ಫೋರಂ ಭಕ್ತಕಂತದಿಂದ ಕಲ್ಯಾಣ ಕರ್ನಾಟಕದ ಪೂರ ತಯಾರಿ ಮಾಡಿದೆವು. ಏನು ಹೋರಾಟ ಮಾಡಬೇಕು, ಯಾರೇ MLA ಆಗಲಿ MP ಇರಲಿ ಮಿನಿಸ್ಟರ್ ಇರಲಿ, ಒಂದು ದಿನದಾಗ ಏನು ಕೆಲಸ ಮಾಡ್ಯಾಗ ನಮ್ಮ ಭಾಗಕ್ಕ ಒಂದು ಸಾಫ್ಟ್ವೇರ್ ತಯಾರು ಮಾಡೀನಿ. ನಾ ಮುಂದೆ ಲಾಂಚ್ ಮಾಡ್ತೀನಿ. ನಾವು ಸಾಕಷ್ಟು ಸೆಂಟ್ರಲ್ ಮಂತ್ರಿಗಳಿಗೆ ಟೈಮ್ ತಗೊಂಡಿದ್ದೀನಿ. ಆ ಸಾಫ್ಟ್ವೇರ್ದಾಗ ಯಾವ ಲೀಡರ್ ಬಿ ಏನ್ ಕೆಲಸ ಮಾಡ್ಯಾಗ, ಏನು ಕಮಿಟ್ಮೆಂಟ್ ಮಾಡ್ಯಾಗ, ನಿಮಗ ಯಾ ಕೆಲಸ ಮಾಡಿಲ್ಲ ಅಂಬೋದ್ರ ಬಗ್ಗೆ ಸಂಪೂರ್ಣ ಆಗಿ ಸಿಗ್ತದ. ಕಲ್ಯಾಣ ಕರ್ನಾಟಕ ಬಹಳ ಹಿಂದೆ ಬಿದ್ದದ, ಅದು ಮುಂದೆ ಬರ್ಬೇಕು. ನಮ್ಮ ಬಸವ ಕಲ್ಯಾಣದಾಗೂ ಕೂಡ ಯಾವುದೇ ಪಾರ್ಟಿದಾಗ ನೀವು ಒಬ್ಬರಿಗೊಬ್ಬರು ನಮ್ಮ ಮನುಷ್ಯತ್ವ ಅದ, ನಮ್ಮ ಜನ ಆಗ, ನಮ್ಮ ಅಣ್ಣನ ಅಂತ ನೀವು ಮದತ್ ಒಬ್ಬರಿಗೊಬ್ಬರು ಮಾಡಿ ಖುಷಿ ಇಡ್ರಿ. ಜಗಳ ಬಿಗಡ ಬೇಡ, ಜಗಳ ಈ ಊರಾಗ ಬೇಡ, ಜಾತಿ ಬೇಡ, ಎಲ್ಲರೂ ಕಲ್ತು ಒಕ್ಕಟ್ಟಿರ್ಬೇಕಂತ ಇವತ್ತು ಈ ಬರ್ತ್ಡೇ ಮೂಲಕ ನಾ ಸಂದೇಶ ಕೊಡ್ತೀನಿ. ನಂದಿನ ಬಿ ಇವಾಗ ಆಣಿದೇವ್ ನೀವು ಓಟ್ ಯಾರಿಗೆ ಬಿ ಹಾಕ್ರಿ, ಟಿಕೆಟ್ ಯಾರಿಗೆ ಬಿ ಕೊಡ್ರಿ, ಲೇಕಿನ್ ನೀವೇನು ನನಗೆ ಪ್ರೀತಿ ಕೊಟ್ಟಿರಲ್ಲ, ಎಷ್ಟು ನನಗೆ ಆತ್ಮೀಯತೆ ಹಚ್ಕೊಂಡಿರಲ್ಲ, ನಾ ಈ ಜನ್ಮದಾಗೂ ಫಿಟಸ್ಲಕ್ ಆಗಲ್ಲ ಅಂಬಲ್ ಮಾತು ಹೇಳಕ್ ಬಯಸ್ತೀನಿ. ಈ ಜನ್ಮದಾಗೂ ಆಗಲ್ಲ ನಂಗೆ ಎಷ್ಟು ಪ್ರೀತಿ ಕೊಟ್ಟಾಗ, ಲೇಕಿನ್ ಗಾಡಿ ಸ್ಪೀಡ್ದಾಗ ಬಂಬಾಗ ಹೋಗಾಳಿ ಏನಾಯ್ತದ ಗಡಬಡ್ ಆಯ್ತು ಹೇಳ್ತಾಗ ಬಂಗ್ಲಾ ಮ್ಯಾಗ ಹಲ್ಲು ಜಾವ್ ಲೇಕಿನ್ ಡ್ರೈವರ್ ಏಕದಮ್ ಜವಾನ್ ಇರ್ತಾನ, ಅವನಿಗೆ ಏಕದಮ್ ಇಷ್ಟಗಿಂಗ್ ಹೊಸದ್ ಕೊಟ್ಟಿದಿತ್ತು, ಅದಕ್ಕೆ ಹೋಗಿ ಗಾಡಿ ಪಲ್ಟಿ ಮಾಡ್ಕೊಂಡಿದ್ದ. ನನಗೆ ಬಿ ಅಕ್ಕಲ್ ಚಂದ ಬಂದು ಎಲ್ಲ ತಿಳಿಸಾಗ ಮಂದಿ ಎಲ್ಲಿ ಏನಾಗ್ಯದ ಎಲ್ಲಿ ಏನಿಲ್ಲ. ನಾನು ಒಂದೇ ಆಸೆ, ಕಲ್ಯಾಣದಾಗ ಏನ್ ಬಿ ಇರ್ಲಿ, ಕಲ್ಯಾಣದಾಗ MLA ಆಗಿ ನಗುತ್ತಾ ಇರಿ, ಲೀಡರ್ ಆಗಿ, ZP ಮೆಂಬರ್ ಆಗಿ, CMC ಆಗಿ, ಯಾವುದೇ ಪಾರ್ಟಿದಾಗ ಆಗಿ ಅಂತ ಕೈ ಜೋಡಿಸಿ ಮನವಿ ಮಾಡಿ, ನಿಮ್ ಜೊತೆಯಲ್ಲಿ अधिकार इल्दे इरली येल्लो गए 6 तारीख से अब काम को लगो। बसव कल्याण में जहाँ भी हक का लड़ना है, इलेक्शन अलग 28 तक एक दिन भी कम नहीं होता, लेकिन हक के लिए राइट के लिए तुम जो मेरे को लाइसेंस दिए बराबर दिए क्या नहीं, 2 बार दिए, वो लाइसेंस एक से MLA का लाइसेंस पूरी कर्नाटक में मैं चलाने के हक के लिए राइट के लिए, हिंदू मुस्लिम SC ST छोटी समाज भी हो, मैं राइट के लिए लड़ूंगा और बसव कल्याण में काम जरूर करूंगा और गांव का नाम कभी भी खराब होने नहीं दूंगा। जो भी गलती भी हुए, एक आधा बोले भी होऊंगा मैं दिल से, हमारा बोल के हसुरे साहब को बोला होऊंगा, हमारा बोल के तुका गमंडा को बोला होऊंगा, वो मेरे को माफ करो भाई सब मिलके। आज हम माफी पूछते, इलेक्शन का अलग चीज है, लेकिन अंदर दोष नको, टाइम बहुत है। अभी आगे का कार्यक्रम केक काट के गुरुजी का 2 बात सुन के वक्त दिए, लेकिन मेरे को भी गलती हो आप गाली दो, लेकिन बसव कल्याण का नाम खराब होने मत दो, क्योंकि पिताजी लोग गुरुजी लोग यहाँ इतना नाम करके बसव कल्याण को ऊंचा करके पूरी कर्नाटक में नाम होना बोल के हम भी हिस्ट्री करे। एक मुख्यमंत्री को लाके इसी घर में सुलाय अब इದೇ ಮನೆಗೆ ಮಂಗಸಿ ಅಭಿವೃದ್ಧಿ ಸುವರ್ಣ ಗ್ರಾಮ ಅಂತ ಕೆಲಸಗಳು ಮಾಡಿದೆವು, ಕೆರೆ ಅಭಿವೃದ್ಧಿ ಮಾಡಿದೆವು. ಅದು ಎಲ್ಲ ಈಗ ನಾ ಮಾತಾಡಲ್ಲ, ಅದು ಮನ್ಸು ಬೇರೆ ಅದ, ಒಳ್ಳೆ ಕೆಲಸ ಮಾಡ್ತೀನಿ, ನಿಮ್ಮ ಆಶೀರ್ವಾದ ಇರ್ಲಿ ಅಂತ. ಇವತ್ತು 6ನೇ ತಾರೀಕು ಅದ, ಬಹಳ ಮಂದಿ ಕೇಳೋದಿಲ್ಲ ನೀವು ಸುಮ್ ಕೊಡ್ತೀವಿ, ನಾ ಸುಮ್ ಕೊಡಲ್, ನಂಗೆ ನಿದ್ದಿನೇ 4 ಗಂಟೆ ಬರ್ತದೆ. ನಾ ಇಲ್ಲಿ ಹಿಡಿದು 23 ಸ್ಟೇಟ್ ಹೋಗಿ ಸ್ಟಡಿ ಮಾಡಿ ನಾನು ನೋಡಿ ಬಂದೀನಿ. ಬಹಳಷ್ಟು ಮಂದಿ ಹೇಳ್ತಾರ ಎಲ್ಲ ಸ್ಟಡಿ ಮಾಡಿ ಇಲ್ಲಿಂದ ಯಾಕೆ ಸ್ಟಡಿ ಬಿಟ್ಟಿಗೆ ಅಂತ ಕೇಳೋದು. ನಾನು ಇಲ್ಲಿಂದ ಬಿ ಸ್ಟಡಿ ಮಾಡೀನಿ, ಲೇಕಿನ್ ಅದಕ್ಕೆ ಸಮಯ ಬಂದಿಲ್ಲ, ಸಮಯ ಖರಾಬ್ ಅದ ಅಂತ ನಾ ಸುಮ್ ಕುಂತೀನಿ. ನಾ ಹಕ್ಕಿನ ಸಲಕ್ ಆ MLA ಶರಣ ಇರ್ಲಿ, ನಮ್ಮ ಅಪೋಸಿಷನ್ ವಿಜಯ್ ಸಿಂಗ್ ಇರ್ಲಿ, ಸನ್ಮಾನ್ಯ ಈಶ್ವರ್ ಖಂಡ್ರೆ ಅಣ್ಣೋರಿರ್ಲಿ, ನಾನು ಜಗತ್ ಕೇಳ್ತೀನಿ, ನನ್ನ ರೈಟ್ಸ್ ಅದ. ನಾ ಹಿಂಗ ಆ ಪಾರ್ಟಿ ಈ ಪಾರ್ಟಿ ನಾನು ಹಿಂದ ಮಾಡತ್ತಿಲ್ಲ. ನಮ್ ಬಸವ ಕಲ್ಯಾಣ ಸಲಕ್ ನಾನು ಜೀವ ಇರತ್ತನ ನಮ್ ಜನರಿಗೋಸ್ಕರ ಬಗೆ ಚಂದ್ರಕಾಂತನ ಎಲ್ಲರಿಗೂ ತೊಗೊಂಡು ನಡೀತೀನಿ ಅಂತ ಹೇಳಿ ಇವತ್ತಿನ ನನ್ನ ಪ್ರೀತಿಕ್ಕೆ ಬೆಳಗ್ಗೆ ಹಿಡಿದು